ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ವಿತ್ MJC ಯೂಟ್ಯೂಬ್ ಚಾನಲ್. ರಾಜ್ಯದಲ್ಲಿ ಪದವಿ ಮತ್ತು ಡಿಪ್ಲೊಮೊ ಓದುತ್ತಿರುವ ವಿದ್ಯಾರ್ಥಿನಿಯರಿಗೆ ಒಂದು ಶುಭ ಸುದ್ದಿ, ಸಿಹಿ ಸುದ್ದಿ ಇದೆ. ಪದವಿ ಮತ್ತು ಡಿಪ್ಲೊಮೊ 2ರಿಂದ 5 ವರ್ಷಗಳ ಎನಿ ಡಿಗ್ರಿ ಓದುತ್ತಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಕರ್ನಾಟಕ ಸರ್ಕಾರ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ವರ್ಷಕ್ಕೆ 30,000 ಸ್ಕಾಲರ್ಶಿಪ್ ಯೋಜನೆಯನ್ನು ತಂದಿದೆ. ಎಲ್ಲ ವಿದ್ಯಾರ್ಥಿನಿಯರು ತಕ್ಷಣ ಅರ್ಜಿಯನ್ನು ಸಲ್ಲಿಸಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಹಾಗಾದರೆ ಪದವಿ ಮತ್ತು ಡಿಪ್ಲೊಮೊ ಓದುತ್ತಿರುವ ವಿದ್ಯಾರ್ಥಿನಿಯರು ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆಯೋದಕ್ಕೆ ಏನು ಮಾಡಬೇಕು, ಏನೇನು ಅರ್ಹತೆಗಳಿದೆ ಒಂದೊಂದೇ ನೋಡ್ಕೊಳ್ತಾ ಬರೋಣ. ಕರ್ನಾಟಕದಲ್ಲಿ 1ರಿಂದ 10ನೇ ತರಗತಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಮತ್ತು ಅನುದಾನಿತ ವಿದ್ಯಾರ್ಥಿಗಳಿಗೆ ಮೊಟ್ಟೆಯನ್ನು ನೀಡತಕ್ಕಂತಹ ಅಜೀಂ ಪ್ರೇಮ್ಜಿಯವರು ಮತ್ತೊಂದು ನೂತನ ಸ್ಕಾಲರ್ಶಿಪ್ ಯೋಜನೆ ತಂದಿದ್ದಾರೆ. ಅದರ ಹೆಸರು ದೀಪಿಕಾ ಅಂತ ಹೇಳಿ. ಈ ದೀಪಿಕಾ ಯೋಜನೆ ಅಡಿಯಲ್ಲಿ ಅಜೀಂ ಪ್ರೇಮ್ಜಿ ವಿದ್ಯಾರ್ಥಿ ವೇತನವನ್ನು ಮತ್ತು ಪೂರಕ ವಿದ್ಯಾರ್ಥಿ ವೇತನವನ್ನು 2ನೇ ಹಂತದಲ್ಲಿ ಅರ್ಜಿ ಸಲ್ಲಿಕೆಗೆ ಈಗ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಹಾಗಾದರೆ ಎಷ್ಟು ಸ್ಕಾಲರ್ಶಿಪ್ ಕೊಡ್ತಾರೆ, ವಿದ್ಯಾರ್ಥಿ ವೇತನ ಕೊಡ್ತಾರೆ ಅಂದರೆ, ಪ್ರತಿ ವರ್ಷ ಆ ವಿದ್ಯಾರ್ಥಿನಿ ಡಿಗ್ರಿ ಮುಗಿಸುವವರೆಗೂ 30,000 ವಿದ್ಯಾರ್ಥಿ ವೇತನವನ್ನು 2 ಹಂತಗಳಲ್ಲಿ ಪಡೆಯಲು ಅರ್ಹರಿರ್ತಾಳೆ. ಹಾಗಾದರೆ ಏನು ಅರ್ಹತೆಗಳು? ಆ ವಿದ್ಯಾರ್ಥಿನಿ ಸರ್ಕಾರಿ 1ರಿಂದ 10ನೇ ತರಗತಿ ಸರ್ಕಾರಿ ಶಾಲೆಯಲ್ಲಿ ಓದಿರಬೇಕು. ಹಾಗೆ PU ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡಿ 2025-26 ಈ ವರ್ಷ, ಈ 2025-26ರಲ್ಲಿ ಪ್ರಥಮ ಪದವಿಗೆ BA, BSc, BCom, BBA, BBM, ಇಂಜಿನಿಯರಿಂಗ್, ಎನಿ ಡಿಗ್ರಿ ಈ ವರ್ಷ ಜಾಯಿನ್ ಆಗಿರಬೇಕು. ಅವರು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರು. ಮೊದಲನೇ ಹಂತ 30/9ಕ್ಕೆ ಎಂಡ್ ಆಗಿತ್ತು. ಈಗ 2ನೇ ಹಂತ ರೌಂಡ್ 2ನಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. 10/1/2026ರಿಂದ ಜನವರಿ 31ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ. ಹಾಗಾದರೆ ವಿದ್ಯಾರ್ಥಿನಿಯರು, ಈಗ ಡಿಗ್ರಿಯನ್ನು ಓದ್ತಿರ್ತಕ್ಕಂಥ ವಿದ್ಯಾರ್ಥಿನಿಯರು ಏನೇನು ಅರ್ಹತೆಯನ್ನು ಹೊಂದಿರಬೇಕು? 10 ಮತ್ತು 12ನೇ ತರಗತಿ 10th and PUCಯನ್ನು ಸ್ಟೇಟ್ ICSE, ISE ಮತ್ತು CBSE ಕಡ್ಡಾಯವಾಗಿ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಅಭ್ಯಾಸ ಮಾಡಿರಬೇಕು. ಹಾಗೆ 2025-26ನೇ ಸಾಲಿನಲ್ಲಿ ಇಲಾಖಾ ವ್ಯಾಪ್ತಿಯ ಸರ್ಕಾರಿ ಮತ್ತು ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ ರೆಗ್ಯುಲರ್ ಆಗಿ ಓದಿರಬೇಕು. ರೆಗ್ಯುಲರ್ ಆಗಿರ್ಬೇಕು. ಕರೆಸ್ಪಾಂಡೆನ್ಸ್ ಕೋರ್ಸ್ಗಳಿಗೆ ಅವಕಾಶ ಇರೋದಿಲ್ಲ. ಈಗಾಗಲೇ ಪದವಿ ಮತ್ತು ಡಿಪ್ಲೊಮೊ ಕೋರ್ಸ್ಗಳನ್ನ ಪೂರ್ಣಗೊಳಿಸಿ ಈ ವರ್ಷ 25-26ರಲ್ಲಿ 2ನೇ ಪದವಿ ಪಡೆಯೋದಕ್ಕೆ ಜಾಯಿನ್ ಆಗಿದರೆ ಅವರು ಅರ್ಹರಿರೋದಿಲ್ಲ. ಮೊದಲು ಮೊಬೈಲ್ OTP ಕೇಳುತ್ತೆ, ಆಧಾರ್ ಲಿಂಕ್ ಆಗಿರ್ತಕ್ಕಂಥದ್ದು. ಎಲ್ಲರ ಹತ್ರ ಕೂಡ ಈಗ ಮೊಬೈಲ್ ಇದೆ, ಅದೇನು ತೊಂದರೆ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟು ಪೂರ್ಣ ಹೆಸರು ಅಂಕಪಟ್ಟಿಲಿರೋ ಹಾಗೆ SSLC ಅಂಕಪಟ್ಟಿ, ಜಿಲ್ಲೆ ಮತ್ತು ರಾಜ್ಯದ ಹೆಸರು, ಆಧಾರ್ ಸಂಖ್ಯೆ ಅಂದರೆ ಆಧಾರ್ ಕಾರ್ಡ್ ಇರಬೇಕು. ನೀವೇ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಕನ್ಫರ್ಮ್ ಮಾಡಬೇಕು. ನೋಂದಣಿ ಆದ ನಂತರ, ರಿಜಿಸ್ಟ್ರೇಷನ್ ಆದ ನಂತರ ಅರ್ಜಿದಾರರು ಏನು ಅರ್ಜಿ ಸಲ್ಲಿಸ್ತಿರೋ ವಿದ್ಯಾರ್ಥಿನಿಯರು ತಮ್ಮ ಯೂಸರ್ ಐಡಿಯನ್ನು ಮೊಬೈಲಿಗೆ ಬರುತ್ತೆ. ಅದಾದ ನಂತರ ಅರ್ಜಿ ಸಲ್ಲಿಸಲು ಲಾಗಿನ್ ಆಗಿ ಯೂಸರ್ ID ಮತ್ತು ಪಾಸ್ವರ್ಡ್ನೊಂದಿಗೆ ಲಾಗಿನ್ ಆಗಬೇಕು. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು, ರೆಕಾರ್ಡ್ಸ್, ಸೊ ಏನೇನು ವಿದ್ಯಾರ್ಥಿನ ರೆಡಿ ಮಾಡಿ ಇಟ್ಕೋಬೇಕು ಅಂತ ಹೇಳಿದರೆ, ಈ ವರ್ಷ ಪ್ರಥಮ ಪದವಿಗೆ ಜಾಯಿನ್ ಆಗಿರುವ ಸ್ಟೂಡೆಂಟ್ಸ್, ಸೊ ಅರ್ಜಿ ಸಲ್ಲಿಕೆಗೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಇರಬೇಕು. ಅದು KB ಎಷ್ಟು KB ಇರಬೇಕು ಮೆನ್ಷನ್ ಹೇಳ್ತೇನೆ. ಸಿಗ್ನೇಚರ್, ಆಧಾರ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್, ಹಾಗೆ 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, ಹಾಗೆ ಕಾಲೇಜ್ ಅಡ್ಮಿಷನ್ ಇರೋದಕ್ಕೆ ಒಂದು ಲೆಟರ್. ಹಾಗಾಗಿ ಇದೊಂದು ಸಿದ್ಧ ಮಾಡಿ ಇಟ್ಕೊಳ್ಳಿ. ಉನ್ನತ ಶಿಕ್ಷಣ ಇಲಾಖೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಸೊ ರಾಜ್ಯದ ಎಲ್ಲ ವಿದ್ಯಾರ್ಥಿನಿಯರಿಗೆ, ಪ್ರಥಮ ಪದವಿ ದಾಖಲಾಗಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ದೀಪಿಕಾ ಅನ್ನುವ ಹೆಸರಿನ ಅಡಿಯಲ್ಲಿ ಈ ಒಂದು ಸ್ಕಾಲರ್ಶಿಪ್ ಜಾರಿ ಆಗ್ತಾ ಇದೆ. ಪ್ರತಿ ವರ್ಷ 2 ಕಂತುಗಳಲ್ಲಿ 30,000 ವಿದ್ಯಾರ್ಥಿ ವೇತನ. ಇದರಿಂದ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಕೋರ್ಸ್ ಅವಧಿ ಉದ್ದಕ್ಕೂ, ಆ ಕೋರ್ಸ್ ಮುಗಿಯುವವರೆಗೂ ಕೂಡ 2ರಿಂದ 5 ವರ್ಷಗಳಲ್ಲಿ, ಅದು ಕೆಲವು 2 ವರ್ಷ ಕೋರ್ಸ್ ಇರುತ್ತೆ, ಕೆಲವು 3 ವರ್ಷ, ಕೆಲವರು 5 ವರ್ಷ. ಸೊ ಕೋರ್ಸ್ ಅವಧಿ ಉದ್ದಕ್ಕೂ ಪ್ರತಿ ವರ್ಷ 30,000 ಸಿಗುತ್ತೆ. ಸೊ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಬೆಂಬಲ ಮತ್ತು ನ್ಯಾಯ ಸಿಗುತ್ತೆ. ಸೊ ಎಂಪವರ್ಮೆಂಟ್ ಆಫ್ ಸ್ಟೂಡೆಂಟ್ಸ್, ಸಬಲೀಕರಣ ಆಗುತ್ತೆ. http
ಸ್ಲ್ಯಾಶ್ ಅಜೀಜ್ ಪ್ರೇಮ್ಜಿ foundation.org ಈ ವೆಬ್ಸೈಟ್ಗೆ ಹೋದರೆ ಇಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ಕನ್ನಡ, ಇಂಗ್ಲಿಷ್ ನಿಮ್ಗೆ ಯಾವುದು ವೆಬ್ಸೈಟ್ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನ ನೋಡ್ಕೊಳ್ಳಿ. ಸೊ ಇಲ್ಲಿ ಮುಖಪುಟದಲ್ಲಿ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಮತ್ತು ಸ್ಕಾಲರ್ಶಿಪ್ ಗುಂಪು 2025 ಎರಡನೇ ಸುತ್ತು ಅರ್ಜಿ ಸಲ್ಲಿಸಿದೆ. ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಕೂಡ ಇಂಗ್ಲಿಷ್, ಹಿಂದಿ, ಕನ್ನಡದಲ್ಲಿದೆ. ಸೊ 2025 ಗುಂಪಿನ ಎರಡನೇ ಸುತ್ತಿನಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸುವವರು ಇಲ್ಲಿ ಕ್ಲಿಕ್ ಮಾಡಬೇಕು. ಆಲ್ರೆಡಿ ರಿಜಿಸ್ಟರ್ ಆಗಿರತಕ್ಕಂತಹ ಸ್ಟೂಡೆಂಟ್ಸ್ ಇಲ್ಲಿ ಕ್ಲಿಕ್ ಮಾಡಬೇಕು. ಹಾಗಾದರೆ ಪ್ರಶ್ನೆಗಳು ಉದ್ಭವ ಆಗ್ತವೆ. ಪ್ರಶ್ನೆಗಳನ್ನು ನೋಡೋಣ ಒಂದೊಂದಾಗಿ. ಸಾಮಾನ್ಯವಾಗಿ ಕೇಳಲಾಗುವ ಪ್ರಶ್ನೆಗಳು. ಸೊ ಇದರ ಉದ್ದೇಶ, ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ನ ಉದ್ದೇಶ ಅವಕಾಶ ವಂಚಿತ ಹಿನ್ನೆಲೆಗಳುಳ್ಳ ವಿದ್ಯಾರ್ಥಿನಿಯರಿಗೆ ತಮ್ಮ ಕಾಲೇಜು ಶಿಕ್ಷಣ ಮುಂದುವರಿಸಲು ನೆರವು ನೀಡೋದು. ಸೊ ಸ್ಕಾಲರ್ಶಿಪ್ಗೆ ಯಾರು ಅರ್ಹರು ಅಂತ ಆಲ್ರೆಡಿ ನೋಡಿದ್ವಿ ನಾವು. ಸೊ 10th and 12th ಎರಡೂ ತರಗತಿಗಳನ್ನು ಅರ್ಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಓದಿರಬೇಕು. ಸೊ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸರ್ಕಾರಿ ಅಥವಾ ಪ್ರತಿಷ್ಠಿತ ಮಾನ್ಯತೆ ಪಡೆದ ಖಾಸಗಿ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ಪದವಿ ಕಾರ್ಯಕ್ರಮ ಹಾಗೂ ಡಿಪ್ಲೊಮಾ ಕೋರ್ಸಿನ 2 ರಿಂದ 5 ವರ್ಷಗಳ ಅವಧಿಯ ಕಾರ್ಯಕ್ರಮಗಳಲ್ಲಿ ಮೊದಲ ವರ್ಷಕ್ಕೆ ಸಾಮಾನ್ಯ ವಿದ್ಯಾರ್ಥಿಯಾಗಿ ಪ್ರವೇಶ ಪಡೆದಿರಬೇಕು. ಹಾಗಾದರೆ 2025-26 ಈ ವರ್ಷ ಒಟ್ಟು ಎಷ್ಟು ರಾಜ್ಯಗಳಿಗೆ ಈ ಒಂದು ಅವಕಾಶ ನೀಡಲಾಗಿದೆ? ಒಟ್ಟು 19 ರಾಜ್ಯಗಳಿಗೆ. ಕಳೆದ ವರ್ಷ 2 ರಾಜ್ಯಗಳಿಗೆ ಕೊಟ್ಟಿದ್ರು, ಈ ಬಾರಿ 19 ರಾಜ್ಯಗಳಿಗೆ ಅವಕಾಶವನ್ನು ನೀಡಿದ್ದಾರೆ. ಸೊ ನಾನು ಡಿಸ್ಟೆನ್ಸ್ ಲರ್ನಿಂಗ್ ಮಾಡ್ತಾ ಇದ್ದೀನಿ, ಡಿಪ್ಲೊಮಾ ಡಿಗ್ರಿಯನ್ನು ಬರುತ್ತಾ ಸ್ಕಾಲರ್ಶಿಪ್ಗೆ ಅರ್ಹಳೆ ಅಂತ ಕೇಳಿದರೆ ನೋ. ರೆಗ್ಯುಲರ್ ಮಾಡ್ತಿದ್ರೆ ಮಾತ್ರ ಆ ವಿದ್ಯಾರ್ಥಿನಿಯರಿಗೆ ಸಿಗುತ್ತೆ. ಹಾಗಾದ್ರೆ ಇನ್ನು ಮತ್ತೆ ಒಂದು ಪ್ರಶ್ನೆ ಇದೆ, ನಾನು ನನ್ನ ಪದವಿ ಮತ್ತು ಡಿಪ್ಲೊಮೊ 2, 3, 4 ಮತ್ತು 5ನೇ ವರ್ಷದಲ್ಲಿ ಓದ್ತಿದ್ರೆ ಸ್ಕಾಲರ್ಶಿಪ್ಗೆ ಅರ್ಹಳೆ ಇಲ್ಲ. ಸ್ಕಾಲರ್ಶಿಪ್ಗೆ ಮೊದಲ ವರ್ಷ ಇದ್ದವರಿಗೆ ಮಾತ್ರ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಅವರಿಗೆ ಮಾತ್ರ ಅವಕಾಶ. ನೆಕ್ಸ್ಟ್ ಕ್ವಶನ್ನು, ಅಜೀಂ ಪ್ರೇಮ್ಜಿ ಸರ್ ನಾನು ಸ್ಟಡಿಯಲ್ಲಿ ಆವರೇಜ್ ಇದ್ದೀನಿ, ಹಾಗಾದ್ರೆ ನನಗೆ ಸಿಗಲ್ವಾ ಅಂತ ಕೇಳಿದರೆ, ಮೆರಿಟ್ ಆಧಾರದ ಮೇಲೆ ನೀಡ್ತಾರ ಅಂತ ಹೇಳಿದ್ರೆ ಇಲ್ಲ. ಸ್ಕಾಲರ್ಶಿಪ್ಪನ್ನು ಮೆರಿಟ್ ಆಧಾರದ ಮೇಲೆ ನೀಡುವುದಿಲ್ಲ. ಸೊ ಪ್ರಶ್ನೆ 2ರಲ್ಲಿ ನೀಡಿರ್ತಕ್ಕಂತಹ ಕಂಡೀಷನ್ಸನ್ನು, ಈ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಕ್ಕಂಥ ಕಂಡೀಷನ್ಸನ್ನು ಕಂಪ್ಲೀಟ್ ಮಾಡಬೇಕು, ಫುಲ್ಫಿಲ್ ಮಾಡಬೇಕು. ಸೊ ಇನ್ನೊಂದು ಪ್ರಶ್ನೆ ಇದೆ, ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ವಯಸ್ಸಿನ ಮಿತಿ ಇದೆ. ಕಾರಣಾಂತರಗಳಿಂದ 30 ವರ್ಷಗಳ ನಂತರ ಕೆಲವರು ಅಡ್ಮಿಷನ್ ಆಗಿರ್ತಾರೆ, ಅವರಿಗೆ ವಯಸ್ಸಿನ ಮಿತಿ ಇದೆಯಾ ಅಂತ ಕೇಳಿದರೆ ಇಲ್ಲ, ವಯಸ್ಸಿನ ಮಿತಿ ಇಲ್ಲ. ಪ್ರಶ್ನೆ 3ರಲ್ಲಿ ನಿರ್ದಿಷ್ಟಪಡಿಸಿದ ಇತರೆ ಅರ್ಹತಾ ಮಾನದಂಡಗಳನ್ನು ಆ ವಿದ್ಯಾರ್ಥಿನಿ ಪೂರೈಸಿರಬೇಕು. ಈ ಮಾನದಂಡಗಳನ್ನು ಪೂರೈಸಿರಬೇಕು. 19 ರಾಜ್ಯಗಳಲ್ಲಿ ಓದಿರಬೇಕು, ಇಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಓದಿರಬೇಕು. 10th and 12th ಗೌರ್ಮೆಂಟ್ ಸ್ಕೂಲ್ ಮತ್ತು ಕಾಲೇಜಲ್ಲಿ ಓದಿರಬೇಕು. ಹಾಗಾದರೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಈ ರೀತಿ ಇದೆ. 2x2 ಇಂಚಿನ ಪಾಸ್ಪೋರ್ಟ್ ಸೈಜು ಬಣ್ಣದ ಫೋಟೋ ಆಗಿರಬೇಕು. ಕಳೆದ 6 ತಿಂಗಳ ಒಳಗೆ ತೆಗೆದಿರಬೇಕು. ಇಮೋಜಿ, ಫಿಲ್ಟರ್, ಸೆಲ್ಫಿ ಅದಕ್ಕೆ ಹೋಗಬೇಡಿ. ಸಹಿ, ಸಿಗ್ನೇಚರ್, ವೈಟ್ ಹಾಳೆ ಮೇಲೆ ಒಂದು ಸ್ಪಷ್ಟವಾಗಿ ಸಿಗ್ನೇಚರ್ ಮಾಡಿ ಅದನ್ನ ಇಮೇಜನ್ನು ಕ್ಯಾಪ್ಚರ್ ಮಾಡಿ, ನಂತರ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಅದನ್ನು ಮುಂಭಾಗದ ಸ್ಪಷ್ಟವಾದ ಬಣ್ಣದ ಮತ್ತು ಎಡಿಟ್ ಮಾಡಿಲ್ಲದ ಡಿಜಿಟಲ್ ಪ್ರತಿಯನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ. ಆಧಾರ್ ಕಾರ್ಡು ಸ್ಕ್ರೀನ್ಶಾಟ್ ಆಗಿರಬಾರ್ದು, ಬ್ಲರ್ ಆಗಿರಬಾರ್ದು, ಜೆರಾಕ್ಸ್ ಪ್ರತಿ ಹಾಕಬೇಡಿ. ಈ ಮತ್ತೆ ಫೈಲ್ ಮತ್ತು ಫೋಟೋಗಳನ್ನು ಯಾವ ಫಾರ್ಮೆಟ್ ಅಂತ ಹೇಳಿದ್ರೆ PNG ಅಥವಾ PDF ಅಥವಾ JPG ಫಾರ್ಮೆಟ್ಗಳಲ್ಲಿ 30 ರಿಂದ 500 KB ಒಳಗೆ ಸಿದ್ಧ ಮಾಡಿ ಇಟ್ಕೋಬೇಕು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ. ನಂತರ ಏನು ಮಾಡಬೇಕು, ಬ್ಯಾಂಕ್ ವಿವರಗಳನ್ನು ಕೂಡ ತಾವು ಎಂಟ್ರಿ ಮಾಡಬೇಕು. ಬ್ಯಾಂಕ್ ವಿವರಗಳು ನಿಮ್ಮ ಬ್ಯಾಂಕ್ ಖಾತೆಯ ಪಾಸ್ಬುಕ್ನ ಮೊದಲ ಪುಟವನ್ನು ನೀವು ಸಿದ್ಧ ಇಟ್ಕೊಳ್ಳಿ. ಹಾಗೆ ಎಡಿಟ್ ಮಾಡದೇ ಇರೋ ಡಿಜಿಟಲ್ ಪ್ರತಿ, ಇಲ್ಲಿ ಬ್ಯಾಂಕಿನ ಹೆಸರಿರುತ್ತೆ, IFSC ಕೋಡ್ ಅವನ್ನೆಲ್ಲ ಇರಬೇಕು. ನಿಮ್ಮ ಬಳಿ ಪಾಸ್ಬುಕ್ ಇಲ್ಲದಿದ್ದರೆ, ಪಾಸ್ಬುಕ್ನ ಮಾಹಿತಿಯನ್ನು ಕೈ ಬರದಲ್ಲಿ ಬರೆದಿದ್ದರೆ ಅದು ಕಳೆದ 1 ತಿಂಗಳ ಅವಧಿಯ ಬ್ಯಾಂಕ್ ಖಾತೆಯ ಸ್ಟೇಟ್ಮೆಂಟನ್ನು ಸಲ್ಲಿಸಿ. ಸ್ಟೇಟ್ಮೆಂಟನ್ನು ಕೂಡ ಕೊಡ್ಬೋದು. ಹಾಗೆ 10ನೇ ಅಂಕಪಟ್ಟಿ 10th ಮಾರ್ಕ್ಸ್ ಕಾರ್ಡು
ಸ್ಪಷ್ಟವಾದ ಮತ್ತು ಎಡಿಟ್ ಮಾಡಿಲ್ಲ ಡಿಜಿಟಲ್ ಪ್ರತಿ ಆಗಿರಬೇಕು. 12ನೇ ಅಂಕಪಟ್ಟಿ ಅದು ಕೂಡ 12th ಮಾರ್ಕ್ಸ್ ಕಾರ್ಡ್ ಕೂಡ ಸ್ಪಷ್ಟವಾಗಿರಬೇಕು. ನಂತರ ಕಾಲೇಜಿನ ಪ್ರವೇಶ ಪಡೆದಿರುವುದಕ್ಕೆ ಪುರಾವೆ ಅಂದರೆ ವಿಶ್ವಾಸಯೋಗ್ಯ ಪ್ರಮಾಣ ಪತ್ರ ಅಥವಾ ಕಾಲೇಜಿನ ಶೈಕ್ಷಣಿಕ ಶುಲ್ಕ ಪಾವತಿಯ ರಸೀದಿಯ ಸ್ಪಷ್ಟವಾದ ಮತ್ತು ಎಡಿಟ್ ಮಾಡಿಲ್ಲದ ಡಿಜಿಟಲ್ ಪ್ರತಿಗಳನ್ನ ಸಲ್ಲಿಸಬೇಕು. ಒಂದು ಪ್ರಮಾಣ ಪತ್ರ ಕಾಲೇಜಿಂದ ವಿತ್ ಫೋಟೋ ಇರೋ ಪ್ರಮಾಣ ಪತ್ರವನ್ನು, ಇಲ್ಲಾಂದರೆ ಶೈಕ್ಷಣಿಕ ಶುಲ್ಕ ಪಾವತಿ ರಸೀದಿಯನ್ನು ನೀವು ಅಪ್ಲೋಡ್ ಮಾಡ್ಬೋದು. ಇದರಲ್ಲಿ ನಿಮ್ಮ ಹೆಸರು ಇರಬೇಕು, ಕಾಲೇಜಿನ ಹೆಸರು, ಪದವಿಯ ಹೆಸರು, ಕೋರ್ಸ್ ಎಲ್ಲ ದಾಖಲೆಗಳು ಇರಬೇಕು. ಇಲ್ಲಿ ನಂತರ ಆರಂಭದ ದಿನಾಂಕ, ನಿಮ್ಮ ಕೋರ್ಸ್ನ ಆರಂಭದ ದಿನಾಂಕ, ದಾಖಲೆ ದಿನಾಂಕ, ಶೈಕ್ಷಣಿಕ ವರ್ಷ ಮತ್ತು ದಾಖಲೆ ನೀಡಿರ್ತಕ್ಕಂಥ ಅಧಿಕಾರಿಯ ಮುದ್ರೆ, ಸೀಲ್ ಮತ್ತು ಸಿಗ್ನೇಚರು ಸ್ಪಷ್ಟವಾಗಿ ಇರಬೇಕು. ಇಷ್ಟು ಮಾಹಿತಿಯನ್ನು ಅವರು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಹೇಳ್ತಾ ಇದ್ದಾರೆ. ಸೊ ವಿದ್ಯಾರ್ಥಿನಿಯರೇ, ತುಂಬ ಖುಷಿ ವಿಚಾರ. ಇದನ್ನು ತಕ್ಷಣ ಅರ್ಜಿಯನ್ನು ಸಲ್ಲಿಸಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್, ಗುಡ್ ಲಕ್.